ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್. ಹೊಸ ವರ್ಷ ಬಂದೇ ಬಂತು. ಇನ್ನೂ ನಿಮ್ಮ ಜೀವನ ಹೇಗಿದೆ? ಇನ್ನೂ ಹಣಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ಹಣ ಯಾಕೆ ನಿಮ್ಮಿಂದ ದೂರ ಇದೆ? ಅದು ಹತ್ತಿರ ಬರಬೇಕು ಅಂದರೆ, ನಮ್ಮ ಹತ್ತಿರಕ್ಕೆ ಬರಬೇಕು ಅಂದರೆ ನಾವೇನು ಮಾಡಬೇಕು? ತುಂಬ ಸರಳವಾದ ಒಂದು ಉಪಾಯ ನಿಮ್ಗೆ ಹೇಳ್ತೀನಿ ಈ ವಿಡಿಯೋಲಿ. ಹಾಗಾಗಿ ಕೊನೆವರೆಗೂ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮ್ಮ ಜೀವನ ಬದಲಾಗುವಂಥ ವಿಷಯಗಳನ್ನು ನಾನಿಲ್ಲಿ ಹೇಳ್ತೀನಿ. ಹಾಗಾಗಿ ಯಾವುದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಷಯ, ಹೊಸ ವರ್ಷ ಸ್ಟಾರ್ಟ್ ಆಗಿದ ತಕ್ಷಣ ಜನವರಿ 3 ಮತ್ತು 4 ಈ ಡೇಟಲ್ಲಿ ನಿಮ್ಮೆಲ್ಲರ ಫೇವರೆಟ್ NLP ಕೋರ್ಸ್ ಇದೆ. NLP ಕೋರ್ಸ್ ಅಂದರೆ ಯಾರ್ಯಾರಿಗೆ ಗೊತ್ತಿಲ್ಲ, ನಿಮಗೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಅಂದರೆ ಈಗ ನಿಮ್ಮ ಜೀವನದಲ್ಲಿ ಇರುವಂಥ ರಿಪೀಟೆಡ್ ಪ್ರಾಬ್ಲಮ್ಸ್, ಆರೋಗ್ಯದಲ್ಲೇ ಆಗಿರಬಹುದು ಅಥವಾ ಮಾನಸಿಕವಾಗಿ, ಅಂದರೆ ಓವರ್ ಥಿಂಕಿಂಗು ಅಥವಾ ತುಂಬ ಪ್ರೋಕ್ರಾಸ್ಟಿನೇಷನ್, ಏನೂ ಮಾಡೋಕ್ಕೆ ಲೇಸಿನೆಸ್ ಅಂತ ನಾವು ಅನ್ಕೊತೀವಿ, ಆದರೆ ಲೇಸಿನೆಸ್ ಅಲ್ಲ ಅದು. ಈ ಥರ ಪ್ರಾಬ್ಲಮ್ಸು, ಏನಾದರೂ ನೋಡಿದ್ರೆ ಭಯ, ನಿಮ್ಮನ್ನು ನೀವು ಬದಲಾಯಿಸ್ಕೊಳಕ್ಕಾಗ್ತಿಲ್ಲ, ಅಥವಾ ನಿಮಗೆ ಕಾಫಿ ಟೀ ಅಡಿಕ್ಷನ್ಸು, ಇನ್ನು ಬೇರೆ ಏನಾದರೂ ಚಾಕ್ಲೇಟ್ ಅಡಿಕ್ಷನ್ಸ್, ಈ ಥರ ಏನಾದರೂ ಅಡಿಕ್ಷನ್ಸ್ ಇತ್ತು, ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಅದು ಯಾಕಾಗುತ್ತೆ? ಇಲ್ಲಿ ಪ್ರೋಗ್ರಾಮ್ ಆಗಿರೋದ್ರಿಂದ ಅದನ್ನು ನಾವು ರೀಪ್ರೋಗ್ರಾಮ್ ಮಾಡ್ತೀವಿ ಈ ಒಂದು ಕೋರ್ಸಲ್ಲಿ. ನೀವು NLP ಪ್ರಾಕ್ಟೀಷ್ನರ್ ಆಗಿ ನೀವು ಎಷ್ಟೋ ಜನಕ್ಕೆ ಅವರ ಜೀವನನ ಬದಲಾಯಿಸಬಹುದು, ನಿಮ್ಮ ಜೀವನವನ್ನು ಕೂಡ ಬದಲಾಯಿಸ್ಕೋಬಹುದು. ಅಷ್ಟು ಅದ್ಭುತವಾದಂತಹ ಕೋರ್ಸ್ ಇದು ಈ NLP. ಅಷ್ಟೇ ಅಲ್ಲ, ಇನ್ನೊಬ್ಬರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅಂತ ಕೂಡ ನಿಮಗೆ ಈ NLPಯಲ್ಲಿ ಕಲ್ತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಅವ್ರ ಕಣ್ಣು ನೋಡಿದ ತಕ್ಷಣವೇ ನಿಮ್ಗೆ ಅರ್ಥ ಆಗೋಗುತ್ತೆ, ಅವರು ನಿಜ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ, ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದೆಲ್ಲ ಕೂಡ ನಿಮಗೆ ಅರ್ಥ ಆಗುತ್ತೆ. ಅಷ್ಟು ಅದ್ಭುತವಾದ ಕೋರ್ಸ್ ಇದು. ನಿಮಗಿದನ್ನು ಕಲಿಬೇಕು ಅಂತ ಇದ್ದರೆ ವಾಟ್ಸಾಪಲ್ಲಿ ಬನ್ನಿ, ನಿಮಗೆ ಅಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಈಗ ಅಸಲಿ ವಿಷಯಕ್ಕೆ ಬರ್ತೀನಿ, ಈ ವಿಡಿಯೋ ವಿಷಯಕ್ಕೆ. ನಿಮ್ಮ ಜೀವನದಲ್ಲಿ ಇನ್ನೂ ಹಣದ ಸಮಸ್ಯೆ ಇದೆಯಾ? ಹೊಸ ವರ್ಷ ಬಂದಿದೆ, ಮತ್ತೆ ಅದೇ ಸಮಸ್ಯೆನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ? ಅದಕ್ಕೆ ಪರಿಹಾರ ಏನು ಅಂದರೆ, ಈಗ ಈ ಇಡೀ ಬ್ರಹ್ಮಾಂಡದಲ್ಲೇ ಪ್ರತಿ ಒಂದಕ್ಕೂ ಒಂದು ಎನರ್ಜಿ ಅನ್ನೋದಿದೆ, ಒಂದು ಶಕ್ತಿ ಅನ್ನೋದಿದೆ. ಈ ಶಕ್ತಿ ಅನ್ನೋದು ಹಣಕ್ಕೂ ಇದೆ, ನಮಗೂ ಇದೆ, ನಿರ್ಜೀವ ವಸ್ತುಗಳಿಗೂ ಇದೆ, ಎಲ್ಲದಕ್ಕೂ ಒಂದು ಅದ್ಭುತವಾದ ಶಕ್ತಿ ಇದೆ. ಹಾಗಿದ್ದಾಗ ನಮ್ಮ ಶಕ್ತಿ ಹಣದ ಶಕ್ತಿಯೊಂದಿಗೆ ಈಕ್ವಲ್ ಆಗಿದ್ರೇ ಹಣ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಆದರೆ ಈಗ ನಿಮ್ಗೆ ಹಣ ಸಮಸ್ಯೆ ಇದೆ ಅಂದರೆ ಹಣದ ಎನರ್ಜಿ ಎಲ್ಲೋ ಇಲ್ಲಿದೆ, ನಿಮ್ಮ ಎನರ್ಜಿ ಎಲ್ಲೋ ಪಾತಾಳದಲ್ಲಿದೆ. ಹಾಗಾಗಿ ನಿಮಗೆ ಹಣ ನಿಮ್ಮಿಂದ ದೂರ ದೂರ ಹೋಗ್ತಾ ಇದೆ. ಈಗ ಇದನ್ನು ಹೇಗೆ ಸರಿ ಮಾಡಬೇಕು ಅಂದರೆ, ಸೆಲ್ಫ್ ಲವ್. ಇದೇನಪ್ಪ, ಹಣಕ್ಕೆ ಸೆಲ್ಫ್ ಲವ್ಗೆ ಏನು ಸಂಬಂಧ ಅನ್ಕೋತೀರಾ? ಖಂಡಿತ ಇದೆ. ಇವಾಗ ನಿಮ್ಮನ್ನು ನೀವು ಪ್ರೀತಿಸಿಲ್ಲ ಅಂದರೆ ಅವಾಗೇನಾಗುತ್ತೆ? ನೀವೇ ಯಾರೋ, ನಿಮ್ಮ ಒಳಗಿರೋ ನಿಮ್ಮ ಇನ್ನರ್ ಚೈಲ್ಡೇ ಬೇರೆ ಯಾರೋ, ಆ ಥರ ಆಗುತ್ತೆ. ನಿಮ್ಮಿಂದ ನೀವೇ ಡಿಸ್ಕನೆಕ್ಟ್ ಆಗಿರ್ತೀರ. ನಿಮ್ಮಿಂದ ನೀವೇ ಡಿಸ್ಕನೆಕ್ಟ್ ಆದಾಗ ಏನಾಗುತ್ತೆ? ಯಾರಾದರೂ ಬಂದು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಾಗ ಅವ್ರಿಗೂ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತಲೇ ಅನಿಸಲ್ಲ. ಯಾಕೆಂದರೆ ಇಲ್ಲಿ ನಿಮ್ಮಿಂದ ನೀವೇ ಕನೆಕ್ಟ್ ಆಗಿಲ್ವಲ್ಲ. ಅವ್ರಿಗೂ ನಿಮ್ಮ ಜೊತೆ ಆ ಕನೆಕ್ಷನ್ನೇ ಬರಲ್ಲ. ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಅವ್ರ ಜೊತೆ ಮಾತಾಡೋಕ್ಕೆ, ಚೆನ್ನಾಗಿ ಮಾತಾಡ್ತೀರಾ, ನಗ್ನಗ್ತಾ ಮಾತಾಡ್ತೀರಾ, ಆದರೂ ಆ ಕನೆಕ್ಷನ್ ಬರ್ತಾ ಇರಲ್ಲ. ಯಾಕಪ್ಪ, ನಾನು ಯಾರ ಜೊತೆ ಮಾತಾಡ್ತಿದ್ರು ಯಾರೂ ನನ್ನ ಹತ್ರ ಚೆನ್ನಾಗಿ ಮಾತಾಡಲ್ಲ, ಈ ಥರ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ ಜೊತೆ ನೀವು ಕನೆಕ್ಷನ್ ಕಳ್ಕೊಂಡಿದ್ದೀರಾ. ಹಾಗಾಗಿ ಆ ವೈಬ್ರೇಷನ್ನೇ ನೀವು ಹೊರಗೆ ಬಿಡ್ತಾ ಇರ್ತೀರ, ರಿಲೀಸ್ ಮಾಡ್ತಾ ಇರ್ತೀರ. ಯಾರಾದರೂ ನಿಮ್ಮ ಪಕ್ಕ ಬಂದು ಕೂತ್ಕೊಂಡಾಗ ನಿಮ್ಮಿಂದ ಬರೋ ಆ ವೈಬ್ರೇಷನಿಂದ ಅವ್ರಿಗೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಲ್ಲ. ಹಾಗಿದ್ದಾಗ ಹಣಕ್ಕೂ ಒಂದು ಎನರ್ಜಿ ಇದೆ ಅಲ್ವಾ, ಅದು ಹೈ ಎನರ್ಜಿ ಇದೆ. ಆ ಹಣ ನಮ್ಮ ಹತ್ರ ಬರಬೇಕು ಅಂತ ಹೇಗೆ ಅನಿಸುತ್ತೆ? ಏಕೆಂದರೆ ನಮ್ಮಿಂದ ನಾವು ಡಿಸ್ಕನೆಕ್ಟ್ ಆದಾಗ ಅದಕ್ಕೂ ನಮ್ಮ ಹತ್ರ ಬರಬೇಕು ಅಂತ ಅನಿಸಲ್ಲ. ಅರ್ಥ ಆಯ್ತಾ? ಈಗ ಏನಪ್ಪ ಮಾಡಬೇಕಿದ್ದಕ್ಕೆ ಅಂತ ಅಂದರೆ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ನೀವು ಬೆಲೆ ಕೊಡಿ, ನಿಮಗೆ ನೀವು ಗೌರವ ಕೊಡಿ. ಏನಾಗುತ್ತೆ? ನಿಮ್ಮನ್ನು ನೀವು ಪ್ರೀತಿಸಿದಾಗ ನಿಮ್ಮಲ್ಲಿ ಪ್ರೀತಿ ಅನ್ನೋ ಆ ಒಂದು ವೈಬ್ರೇಷನ್ ಇದೆಯಲ್ಲ, ಪ್ರೀತಿಗೆ, ಕೃತಜ್ಞತೆಗಳಿಗೆ ಮತ್ತು ಆಶೀರ್ವಾದಕ್ಕೆ, ಈ ಮೂರಕ್ಕೂ ಸಿಕ್ಕಾಪಟ್ಟೆ ಹೈ ವೈಬ್ರೇಷನ್ ಇರುತ್ತೆ ಅದು, ಆ ಒಂದು ಎಮೋಷನ್ಗೆ. ಹಾಗಾಗಿ ನಿಮ್ಮಿಂದ
ಆ ಪ್ರೀತಿ ಅನ್ನೋ ಒಂದು ಎಮೋಷನ್ನ ನೀವು ಹೊರಗೆ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಯಾರೇ ನಿಮ್ಮ ಪಕ್ಕದಲ್ಲಿ ಬಂದ್ರೂ, ಎಲ್ಲರನ್ನ ಪ್ರೀತಿಸ್ತಾ ಇದ್ದಾಗ ನೀವು, ನಿಮಗೆ ಆಗದೇ ಇರೋರು ನಿಮ್ಮ ಪಕ್ಕ ಬಂದು ನಿಂತ್ಕೊಂಡ್ರು ಸೈಲೆಂಟಾಗಿರ್ತಾರೆ, ಕಾಮಾಗಿರ್ತಾರೆ, ಕೂಗಾಡಲ್ಲ, ಏನೂ ಮಾಡಲ್ಲ. ಯಾಕೆಂದರೆ ನಿಮ್ಮಿಂದ ಆ ಪ್ರೀತಿ ಅನ್ನೋ ಎಮೋಷನ್ನೇ ಹೊರಗೆ ಹೋಗ್ತಾ ಇದೆ. ಹಾಗಿದ್ದಾಗ ಹಣ ಕೂಡ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಈಗ ಯೋಚನೆ ಮಾಡಿ, ಯಾರಿಗೆಲ್ಲ ಹಣದ ಸಮಸ್ಯೆ ಇದೆಯೋ, ನಿಮ್ಮಿಂದ ನೀವು ಕನೆಕ್ಟ್ ಆಗಿದ್ದೀರಾ? ಈಗ ನಿಮ್ಮಿಂದ ನೀವು ಕನೆಕ್ಟ್ ಆಗೋದು ಅಂದರೆ ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಮಿಂದ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಗೆ ಅಂದರೆ, ಹೋಗ್ತಾ ಬರ್ತಾ ಕ್ಯಾಶುವಲ್ ಆಗಿ ಒಂದು ಮಿರರಲ್ಲಿ, ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಮುಖ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಯಾವಾಗಲೂ ನೋಡೋ ಅದೇ ಹಳೇ ಮುಖ ಏನು ನೋಡೋದು ಅನ್ಸುತ್ತಾ? ಅಥವಾ ಎಸ್, ಇದು ನಾನೊಬ್ಬ ಸ್ಪೆಷಲ್ ಪರ್ಸನ್, ಆ ಥರ ಫೀಲಿಂಗ್ ಬರುತ್ತಾ? ಏನು ಬರುತ್ತೆ ನೋಡ್ಕೊಳ್ಳಿ. ಆ ಥರ ನಮ್ಮನ್ನು ನಾವು ನೋಡಿಕೊಂಡಾಗ, ನಾವು ಚೆನ್ನಾಗಿ ರೆಡಿ ಆಗಿಲ್ಲ ಅಂದರು, ಸ್ನಾನ ಮಾಡಿಲ್ಲ ಅಂದರು, ತಲೆ ಬಾಚಿಲ್ಲ ಅಂದರು, ಒಳ್ಳೆ ಬಟ್ಟೆ ಹಾಕ್ಕೊಂಡಿಲ್ಲ ಅಂದರು, ಮಿರರಲ್ಲಿ ನೋಡಿಕೊಂಡ್ರೆ ನಮಗೆ ನಾವು ಏನೋ ಒಂಥರ ಖುಷಿ ಅನ್ನಿಸ್ಬೇಕು. ಆಗ ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದೀವಿ, ನಮ್ಮ ಜೊತೆ ನಾವು ಕನೆಕ್ಟೆಡ್ ಆಗಿದ್ದೀವಿ ಅಂತ ಅರ್ಥ. ಸೊ ಇದು ನಿಮ್ಮನ್ನು ನೀವು ಪ್ರೀತಿಸೋದು ಅಂದರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಮಾಡ್ತಾ ಇರೋ ಪ್ರತಿ ಒಂದು ಕೆಲಸನೂ ನೋಡ್ತಾ ಇರಿ. ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಈ ಕೆಲಸ ಮಾಡಿದ್ರೆ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಮಾಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಕೆಲಸ ಮಾಡ್ತೀರಾ, ಅಯ್ಯೋ ಈ ಕೆಲಸ ಮಾಡಿಲ್ಲ ಅಂದರೆ ಅವ್ರು ಕೂಗಾಡ್ತಾರೆ ಅಂತ ಮಾಡ್ತಾ ಇದ್ದೀರಾ. ಈ ಥರ ಯಾವಾಗಲೂ ಇನ್ನೊಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಿಮಗೆ ಇಷ್ಟ ಇದ್ದೋ ಇಷ್ಟ ಇಲ್ಲದಿದ್ದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಇನ್ನರ್ ಚೈಲ್ಡ್ಗೆ ನೀವು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಆಗ ನೀವೇ ನಿಮಗೆ ಬೆಲೆ ಕೊಟ್ಟಿಲ್ಲ ಅಂದಾಗ ಹಣ ಮಾತ್ರ ನಿಮಗೆ ಹೇಗೆ ಬೆಲೆ ಕೊಡುತ್ತೆ? ಅರ್ಥ ಆಯ್ತಲ್ಲ ಈಗ? ಸೊ ಈಗ ನಿಮ್ಮನ್ನು ನೀವು ಪ್ರೀತಿಸಿ, ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ದಿನ ಕನ್ನಡಿಯಲ್ಲಿ ನೋಡಿಕೊಂಡು, ನಿಮ್ಮ ಕಣ್ಣಲ್ಲೇ ನೀವು ನೋಡಿಕೊಂಡು ಮಾತಾಡಿ. ನಾನೇನಾದರೂ ಚಿಕ್ಕ ವಯಸ್ಸಿಂದನೂ ಯಾವ ಮಾತುಗಳನ್ನು ಕೇಳಿಸ್ಕೊಂಡು ಬೆಳೆದಿದ್ದೀನೋ, ಸ್ಕೂಲಲ್ಲಾಗಿರ್ಬೋದು, ನನ್ನ ಟೀಚರು ನಿನ್ಗೆ ಎಷ್ಟು ಸಲ ಹೇಳ್ಕೊಟ್ರು ಏನೂ ಅರ್ಥ ಆಗಲ್ಲ ನಿನಗೆ, ಅಥವಾ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಥವಾ ಅಮ್ಮ ಏನಾದರೂ ಹೇಳಿದರೆ ನಿಮಗೆ, ನೀನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ಈ ಥರ ಮಾತುಗಳೆಲ್ಲ ಹೇಳಿದರೆ, ಅದೇನಾದರೂ ನಿಮಗೆ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಉಳ್ಕೊಂಡಿದೆ ಅಂತ ಅನಿಸಿದ್ರೆ ಹೇಳಿ. ನೀವು ನಿಮ್ಮ ಕಣ್ಣಲ್ಲೇ ನೋಡಿಕೊಂಡು ಈ ಥರ ಮಾತುಗಳನ್ನೆಲ್ಲ ನೀನು ಹಿಡಿದಿಟ್ಕೊಂಡಿದ್ರೆ ಇನ್ನೂ ಬಿಟ್ಬಿಡು, ಅದನ್ನೆಲ್ಲ ರಿಲೀಸ್ ಮಾಡಿಬಿಡು, ಲೆಟ್ ಗೋ ಮಾಡು. ಹಳೆಯದೆಲ್ಲ ಬೇಕಾಗಿಲ್ಲ ನಮಗೆ. ಜೀವನ ಮುಂದಕ್ಕೆ ಹೋಗ್ತಾ ಇರಬೇಕು, ಹಿಂದಕ್ಕೆ ಹೋಗಬಾರ್ದು. ಹಿಂದೆ ಆಗಿದ್ದು ಅದರಲ್ಲಿ ನನ್ನ ತಪ್ಪೇನೂ ಇರಲಿಲ್ಲ, ಗೊತ್ತಿಲ್ಲದೇನೋ ಏನಾದರೂ ನಾನು ತಪ್ಪು ಮಾಡಿದರೂ ಕೂಡ ಈಗ ನಾನು ತಿದ್ಕೊಳ್ಳೋಕೆ ರೆಡಿಯಾಗಿದ್ದೀನಿ. ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ನಾನು ಏನೆಲ್ಲ ಮಾತಾಡಿ ನಿನಗೆ ನೋವು ಕೊಟ್ಟಿದ್ದೀನೋ, ಏನೆಲ್ಲ ಕೇಳಿಸ್ಕೊಂಡು ನಿನಗೆ ನೋವು ಕೊಟ್ಟಿದ್ದೀನೋ, ಆ ಎಲ್ಲದಕ್ಕೂ ನನ್ನನ್ನು ಹೃದಯಪೂರ್ವಕವಾಗಿ ಕ್ಷಮಿಸ್ಬಿಡು. ನಾನು ಕ್ಷಮೆನ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾವಾಗಲೂ ನೀನು ನನ್ನ ಜೊತೆನೇ ಇದೆಯಾ, ಆದರೆ ನಾನೇ ಗಮನಿಸಲಿಲ್ಲ. ನಾನಿನ್ನು ಮುಂದೆ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ, ಇಲ್ಲಿವರೆಗೂ ನಿನಗಾಗಿರೋ ಗಾಯಗಳೆಲ್ಲ ವಾಸಿಯಾಗಿ ನೀನು ಕೂಡ ನನ್ನನ್ನು ಪ್ರೀತಿಸ್ತೀಯ. ಈ ಥರ ಮಾತುಗಳನ್ನು ಹೇಳ್ಕೊಂಡಾಗ ಇನ್ನೂ ನಿಮ್ಗೇನೇನು ಮನ್ಸಿಗೆ ಬರುತ್ತೋ, ನಿಮ್ಮ ಚಿಕ್ಕ ವಯಸ್ಸಿಂದ ಯಾವ ಕಷ್ಟಗಳನ್ನು ಅನುಭವಿಸಿದ್ದೀರೋ, ಅಥವಾ ಯಾರ್ಯಾರ ಮಾತುಗಳನ್ನು ಕೇಳಿಸ್ಕೊಂಡು ಅದು ನಿಮ್ಮ ಒಳಗೆ ಹಾಗೆ ಕೂತಿದೆಯೋ, ಅದನ್ನೆಲ್ಲ ಹೇಳ್ಕೊಂಡು ರಿಲೀಸ್ ಮಾಡೋಕ್ಕೆ ಹೇಳಿ ನಿಮ್ಮ ಇನ್ನರ್ ಚೈಲ್ಡ್ನ. ಯಾಕೆಂದರೆ ನಿಮ್ಮ ಒಳಗಿರೋ ಆ ಇನ್ನರ್ ಚೈಲ್ಡೇ ಅಲ್ವಾ ಹಿಡಿದಿಟ್ಕೊಂಡಿರೋದು. ಸೊ ಈ ಥರ ಮಾಡಿದಾಗ ನಿಮ್ಮಿಂದ ಹಳೇದನ್ನೆಲ್ಲ ರಿಲೀಸ್ ಮಾಡ್ತಾ 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 ನಿಮ್ಮ ಮೇಲೆ ನಿಮಗೆ ಪ್ರೀತಿ ಹುಟ್ಟುತ್ತೆ. ನಿಮ್ಮನ್ನು ನೀವು ನೋಡಿದ್ರೇ ಸಾಕು, ಎಸ್ ನಾನೊಬ್ಬ ಸ್ಪೆಷಲ್ ಪರ್ಸನ್ ಅಂತ, ಅಥವಾ ನಿಮ್ಮ ಒಳಗಿರೋ ನಿಮ್ಮ ಇನ್ನರ್ ಚೈಲ್ಡ್ ನೆನಪಾಗತ್ತೆ ನಿಮಗೆ. ಆ ಇನ್ನರ್ ಚೈಲ್ಡ್ಗೆ ಹೇಳ್ಕೊಳ್ತೀರಾ, ಐ ಲವ್ ಯು, ಐ ಲವ್ ಯು, ಥ್ಯಾಂಕ್ ಯು, ಐ ಲವ್ ಯು ಅಂತ. ಯಾವಾಗ ನೀವು ಈ ಥರದಲ್ಲಿ ನಿಮ್ಮ ಇನ್ನರ್ ಚೈಲ್ಡನ್ನು ನೀವು ಅತಿಯಾಗಿ ಪ್ರೀತಿಸೋಕ್ಕೆ ಶುರು ಮಾಡ್ತೀರೋ, ಯಾರೇ ನಿಮ್ಮ ಪಕ್ಕದಲ್ಲಿ ಬಂದ್ರೂ ಅವ್ರಿಗೂ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ, ಒಂಥರ ಪ್ರಶಾಂತತೆ ಕೊಡುತ್ತೆ. ಆವಾಗ ನೋಡಿ ಹಣ ಕೂಡ ನಿಮ್ಮ ಜೀವನದಲ್ಲಿ ಹೇಗೆ ಬರುತ್ತೋ. ಇಲ್ಲಾಂದರೆ ನಮ್ಮಲ್ಲಿ ಬ್ಲಾಕೇಜಸ್ ಇಟ್ಕೊಂಡಿರ್ತೀವಿ. ಚಿಕ್ಕ ವಯಸ್ಸಲ್ಲಿ
ಅಪ್ಪ ಅಮ್ಮ ಹೇಳಿರೋ ಮಾತುಗಳು ಯಾವುದಾದ್ರೂ ನಮ್ಮಲ್ಲಿ ಕುತ್ಕೊಂಡ್ಬಿಟ್ಟಿದ್ರೆ, ಅಥವಾ ಸ್ಕೂಲಲ್ಲಿ, ಅಥವಾ ಬಂಧು ಬಳಗ, ಅಕ್ಕಪಕ್ಕದ ಮನೆಯವರು ಯಾರೇ ಏನೇ ಹೇಳಿದ್ರು ಆ ಮಾತುಗಳೆಲ್ಲ ನಮ್ಮಲ್ಲಿ ಕುತ್ಕೊಂಡು ಬ್ಲಾಕೇಜಸ್ ಕ್ರಿಯೇಟ್ ಮಾಡಿರುತ್ತೆ. ಅದು ಈಗ ನಾವು ದೊಡ್ಡವರಾದ ಮೇಲೆ ಅದೆಲ್ಲ ತಟ್ಟೆ ಎಬ್ಬಿಸ್ದಂಗೆ ಆ ಇನ್ನರ್ ಚೈಲ್ಡಲ್ಲಿರೋದೆಲ್ಲ ಹೊರಗಡೆ ಬಂದು ಹಣ ಬರದೇ ಇರೋ ಥರ ಮಾಡ್ತಿದೆ. ಹಾಗಾಗಿ ಒಳಗಡೆ ಇರೋದನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ. ಇನ್ನೂ ಕಷ್ಟ ಆಗ್ತಾ ಇದೆಯಾ, ನಿಮ್ಮನ್ನು ನೀವು ಪ್ರೀತಿಸಿದ್ರೂ ಆಗ್ತಾ ಇಲ್ವಾ, ಬನ್ನಿ ಹೀಲಿಂಗ್ ತಗೊಳ್ಳಿ. ನಮ್ಮ ಗ್ರೂಪ್ ಹೀಲಿಂಗಲ್ಲಿ ಎಂತೆಂಥ ಪ್ರಾಬ್ಲಮ್ಸ್ ಸರಿ ಹೋಗ್ತಾ ಇದೆ ಗೊತ್ತಾ. ಆಮೇಲೆ ಇನ್ನೂ ಒಂದು ವಿಷಯ, ಈ ಗ್ರೂಪ್ ಹೀಲಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಬಂದರೆ ಒಂದೇ ವಾರ 10 ದಿನಗಳಲ್ಲೇ ಅವ್ರು ತುಂಬ ಖುಷಿ ಆಗ್ತಾ ಇದ್ದಾರೆ. ತುಂಬ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗ್ತಾ ಇದೆ. ಇನ್ನು 1 ತಿಂಗಳಾದಮೇಲಂತೂ ಅಯ್ಯೋ ಕ್ಲಾಸ್ ಬಿಟ್ಟು ಹೋಗಬೇಕಾ ಅನ್ನೋಷ್ಟು ತುಂಬ ಇಷ್ಟ ಆಗ್ತಾ ಇದೆ ಎಲ್ರಿಗೂ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಕ್ಯಾನ್ಸರ್ ಪೇಷಂಟ್ಸ್ ಯಾರಾದರೂ ಇದ್ದರೆ ಅವರಿಗೆ ನಾನು ಫ್ರೀಯಾಗಿ ಹೀಲಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರಾದರೂ ನಿಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಲ್ಲಿ ನನಗೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ಅವ್ರಿಗೆ ಫ್ರೀಯಾಗಿ ನಾನು ಹೀಲಿಂಗ್ ಮಾಡ್ತೀನಿ. ಸೊ ನಿಮಗೆ ಹೀಲಿಂಗ್ನ ಅವಶ್ಯಕತೆ ಇದೆ, ನಿಮಗೆ ಎಷ್ಟು ಪ್ರಯತ್ನ ಪಟ್ಟರು ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋಕ್ಕಾಗ್ತಿಲ್ಲ ಅಂದರೆ ಅದಕ್ಕೂ ಹಲವಾರು ಕಾರಣಗಳಿರುತ್ತೆ. ನಿಮ್ಮ ಒಳಗೆ ನಿಮ್ಮ ಆತ್ಮದಲ್ಲಿ ಬೇರೂರ್ಕೊಂಡಿರುವಂಥ ಆ ನೋವುಗಳೆಲ್ಲ ಅಡಗಿರುತ್ತೆ. ಅದರಿಂದನೇ ಈಗ ನಿಮಗೇನಾಗಬೇಕೋ ಅದಾಗ್ತಿಲ್ಲ, ಹಣ ಎಲ್ಲ ದೂರ ಹೋಗ್ತಾ ಇದೆ ನಿಮ್ಮಿಂದ. ಹಾಗಾಗಿ ಬನ್ನಿ, ಯಾರಿಗೆಲ್ಲ ಹೀಲಿಂಗ್ ಮಾಡಿಸ್ಕೋಬೇಕು ಅಂತ ಇದೆಯೋ ವಾಟ್ಸಪ್ಪಿಗೆ ಬನ್ನಿ. ವಾಟ್ಸಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಹೀಗೆ ನಿಮ್ಮನ್ನು ನೀವು ಪ್ರೀತಿಸಿ, ಆಗ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ನಿಮ್ಮ ರಿಲೇಷನ್ಶಿಪ್ಸ್ ಎಲ್ಲರ ಜೊತೆ ಸರಿ ಹೋಗುತ್ತೆ, ನಿಮ್ಮ ಕರಿಯರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ 3 ಚೆನ್ನಾಗಿತ್ತು ಅಂದರೆ ಹಣ ಈಸಿಯಾಗಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಇದು ಜಸ್ಟ್ ಬೇಸಿಕ್ಸ್ ಸ್ನೇಹಿತರೆ. ಇದ್ರ ಬಗ್ಗೆ ಹೇಳೋಕ್ಕೆ ಇನ್ನೂ ಆಳವಾಗಿ ಎಷ್ಟೆಷ್ಟೋ ಇದೆ. ಇದನ್ನೇ ಆ 1 ತಿಂಗಳ ಹೀಲಿಂಗಲ್ಲಿ ಮಾಡೋದು. ನಿಮ್ಮ ಆತ್ಮ ಅದು ಏನು ಹಿಡಿದಿಟ್ಕೊಂಡಿದೆ ಅದನ್ನು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದನ್ನು. ಸೊ ಇಷ್ಟ ಇರೋರು ಮಾಡಿಸ್ಕೊಳ್ಳಿ, ಅಥವಾ ಬೇಡ ಆಗಲ್ಲ ಅಂತ ಅನ್ನೋರು, ಟೈಮ್ ಇಲ್ಲ ಅಂತ ಅನ್ನೋರು ಹಾಗೆ ನಿಮ್ಮನ್ನೇ ನೀವು ಪ್ರೀತಿಸಿ. ಆಗ ನಿಮ್ಮಲ್ಲಿ ಎಲ್ಲ ಸರಿ ಹೋಗ್ತಾ ಬರುತ್ತೆ ನಿಮ್ಮ ಜೀವನದಲ್ಲಿ. ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.